ಏನಕ್ಕೆ ಅಡಿಕೆ ಗಿಡ ಹಾಕಿದ್ದೀರಾ ನೀವು? ಏನಕ್ಕೆ ಅಡಿಕೆ ಗಿಡ ಹಾಕಿದ್ದೀರಾ? ದುಡ್ಡು ತಾಣಕ್ಕೆ. ದುಡ್ಡು ತಾಣಕ್ಕೆ ಎಷ್ಟು ಬರ್ಬೋದು ದುಡ್ಡು? 1,000 ಹಾಕ್ತೀವಿ. 1,000? 1,000 ಗಿಡನ. ಹಾಂ ಹಂಗೆ ನೀವು ಹಾಕಲ್ಲ? ನಾವೇ ಹಾಕ್ಸೋದು. ನೀವೇ ಹಾಕ್ತೀರಾ? ನಿಮ್ಮದು ತೋಟ ಇದೆಯಾ? 2 ತೋಟ ಐತಿ. 2 ತವ ಇದೆ. ಹೌದ್ರಾ? ಹ್ಞೂ ನೋಡಿ ಇಷ್ಟೊಂದೆಲ್ಲ ಬೆಳೆದಿದ್ದೀರಾ ನೋಡಿ. ಓಹೋ ಇತ್ತ ಕಡೆ ಬೇರೆ ಹಾಕ್ಬಿಟ್ಟಿದ್ದಾರೆ. ಹ್ಞೂ ಈ ಥರ ಎಲ್ಲ ಒಟ್ಲು ಬಿಡ್ತೀರಾ ಫಸ್ಟು? ಹ್ಞೂ ಅಡಿಕೆ ಗೋಟು ಹಾಕ್ತೀವಿ. ಅಡಿಕೆ ಗೋಟು. ಆಮೇಲೆ ಎಷ್ಟು ದಿನ ಬಿಡ್ಬೇಕು ಅಡಿಕೆ ಗೋಟು ಬಿಟ್ಟು? ಹಾಂ ಒಂದು 7 ತಿಂಗಳು ಆಗಬೇಕು. 7 ತಿಂಗಳು ಬಿಟ್ಟು ನಂತರ ಇದು ಗುಣಿಗೆ ಪಾತಿ ಮಾಡೋದು. ಗುಣಿಗೆ ಪಾತಿ ಮಾಡೋದು. ಓಹ್ ನೋಡಿ ಪಾಕೆಟ್ ಮಾಡಿದ್ದೀರಾ ಇವು? ಇವನ್ ಪಾಕೆಟ್ ಈ ಥರ ಕಿತ್ತು ನೀವು ಈ ಥರ ಪಾಕೆಟ್ ಮಾಡೋದು? ಓಹೋ ಸರಿ ಸರಿ. ಇವನ್ನ ನಿಮ್ಮ ಮಗಾರು ಎಲ್ಲಿಂದ ತಂದಿದ್ರು? ಹೆಬ್ಬೂರಿಂದ ತಂದಿದ್ರಾ? ಬೀಜ ಚೆನ್ನಾಗಿದ್ದಾವೆ ಸೀಡ್ಸು? ಕೊಡ್ಸಿದ್ರಂತ. ಏನೇ ಆಗಲಿ ಈ ರೀತಿ ಇದು ಬಂದಿರೋದು ನಾವು ನೋಡಿಲ್ಲ. ಕೆಲವ್ರು ಹಾಕ್ಯವ್ರೆ ಆದರೂ ಈ ಥರ ಚೆನ್ನಾಗಿ ಬಂದಿಲ್ಲ. ನೀವು ಮಣ್ಣನ್ನು ಹೊಡೆದಿದ್ರು ಅಥವಾ ಅದ್ರ ಜೊತೆ ಈ ಸಾವಯವ ಗೊಬ್ಬರ ಅಂದರೆ ದನಿನ ಗೊಬ್ಬರನ ಮಿಕ್ಸ್ ಮಾಡಿ ಹಾಕಿದ್ರಾ? ಇಲ್ಲ ಮಣ್ಣೆ ಹಾಕಿ. ಬರೇ ಮಣ್ಣೆ ಹಾಕಿದ್ರಾ? ಓಹೋ ಇನ್ನೂ ಎಲ್ಲಿದ್ದಾವೆ ತಡೆ ನೋಡ್ಕೊಂಬರ್ತೀನಿ. ಇನ್ನೂ ಬೇರೆ ಕಡೆ ಬಿಟ್ಟಿದ್ದೀರೇನು? ಎಲ್ಲಿ ಹಾಕಿದ್ದೀರಾ? ಹಿತ್ತಲಾಗ ಹಾಕಿದ್ದೀರಾ? ಹ್ಞೂ ಸರಿ ನೋಡೋಂತ ಹೇಳ್ರಿ. ಇಲ್ಲಿ ಬೇರೆ ಇದ್ದಾವೆ. ಓಹೋ ಒಳ್ಳೆ ಇದು ಬಿಟ್ಟಿದ್ದೀರಾ ಬಿಡಿ. ಓಹೋ ನೋಡಿ ನೋಡಿ ಬರೀ ಹಿತ್ತಲಲ್ಲೇ ಬಿಟ್ಟಿರೋದು. ಇವು ಎಷ್ಟು ದಿನಕ್ಕೆ ಹಾಕ್ಬೋದು? 2 ವರ್ಷಕ್ಕೆ. 2 ವರ್ಷ ಆಗಿ ತಿರ್ಗಿ ಮತ್ತೆ ಒಂದು 6 ವರ್ಷ ಬೇಕಾ ಇವು ಫಲ ಕೊಡೋಕ್ಕೆ? 6 ವರ್ಷ ಬೇಕು ನೋಡಿ. ಈ ವಯಸ್ಸಿನಲ್ಲಿ ನೀವು ಈ ರೀತಿ ಮಾಡ್ತಿರೋದು ನಮ್ಮಂಥ ಯುವಕರಿಗೆ ಸ್ಫೂರ್ತಿ. ನಾವು ಮಾಡೋಕ್ಕಾಗದೇ ಇರೋಂಥ ಕೆಲಸಗಳನ್ನ ನೀವು ಮಾಡೋಕ್ಕಾಗದೇ ಇರೋಂಥ ಕೆಲಸಗಳನ್ನ ನೋಡಿ ಮಾಡ್ತಾಯಿದ್ದೀರಾ. ಹುಡುಗರೇ ಮಾಡಬೇಕಿದನ್ನು, ಅದ್ರ ವಯಸ್ಸಾದವ್ರು ಮಾಡ್ತಾಯಿದ್ದಾರೆ. ನೋಡಿ ಮಕ್ಳಿಗೆ ಬೇಕು, ಎಲ್ರಿಗೂ ಬೇಕಾಗ್ತದೆ. ಅಂದರೆ ಎಲ್ಲರೂ ಹಾಕಿದ್ದಾರೆ, ಮುಂದೆ ಏನಾಗುತ್ತೋ ಯಾರೋ ಗೊತ್ತಿಲ್ಲ. ನಿಮ್ಗೆ ಎಷ್ಟು ವಯಸ್ಸು ಈಗ? 76. ಓಹೋ 4 ವರ್ಷ ಕಳೆದ್ರೆ 80 ವರ್ಷ ಆಯಿತು. ಈ ಒಂದು ಮುಪ್ಪಿನಲ್ಲಿ ಮಾಡ್ತಾ ಅಂತ ಕೆಲಸ ಅಲ್ಲ ನೋಡಿ ಮಾಡ್ತಾ ಇದ್ದಾರೆ. ನಿಮ್ಮ ಹೆಸರು? ಹಾಂ ಗಂಗನ್ಮಯ್ಯ. ನಮ್ಮ ವೀಕ್ಷಕರಿಗೆಲ್ಲ ತಿಳಿಸಿ ಹೇಳ್ತೀನಿ, ಅವರೇನು ಕಾಮೆಂಟ್ ಕಳಿಸ್ತಾರೋ ನೋಡೋಣ. ತುಂಬ ಧನ್ಯವಾದಗಳು ಗಂಗನ್ಮಯ್ಯರೇ.